ಸೊ ಅಪ್ಪ ಅಮ್ಮ ನೀವು ಡೈರೆಕ್ಟರ್ ಆದ್ರಿ ಅಂದಾಗ, ದೊಡ್ಡ ಮನೆಯ ಒಂದು ವಂಶದ ಕುಡಿಗೆ ಆಕ್ಷನ್ ಕಟ್ ಹೇಳ್ತಿದ್ರ ಅಂದಾಗ ಎಷ್ಟು ಖುಷಿ ಪಟ್ಟಿದ್ರು? ಅವ್ರು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ, ಅವ್ರು ನಂಬಿರಲಿಲ್ಲ. ಆಮೇಲೆ ನಂಬಿದ್ರು, ಸಿನಿಮಾ ಚೆನ್ನಾಗಿ ಹೋದ ಖುಷಿ ಆಯ್ತು. ಫಂಕ್ಷನ್ಗೆಲ್ಲ ಬಂದಿದ್ರು. ಆ್ಯಕ್ಚುಲಿ ನಮ್ಮ ಫಾದರ್ ಮದರ್ಗೆ ನಾನು ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ನಮ್ಮ ಬ್ರದರ್ ಒಬ್ರು ದೊಡ್ಡವರು ಇದ್ದಾರೆ, ಅವ್ರು ನನಗೆ ಸಪೋರ್ಟ್ ಮಾಡಿ ಶಿವಕುಮಾರ್ ಸ್ವಾಮಿ ಅಂತ. ಅವರು ನನಗೆ ಇಂಡಸ್ಟ್ರಿ ನೀನೇನು ಮಾಡ್ತೀವಿ ಮಾಡೋದು ತುಂಬ ಸಪೋರ್ಟಿವ್ ಆಗಿದ್ರು. ನಮ್ಮ ಅಪ್ಪ ಅಮ್ಮಗೆ ಇಷ್ಟನೇ ಇರಲಿಲ್ಲ. ನಾನು ಡೈರೆಕ್ಟರ್ ಆದಮೇಲೆ ಅವ್ರು ಸ್ವಲ್ಪ ಖುಷಿ ಆದರು. ಅದುವರೆಗೂ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಇನ್ ಕೇಸ್ ನೀವು ಡೈರೆಕ್ಟರ್ ಆಗಿಲ್ಲ ಅಂತಂದ್ರೆ ಏನಾಗ್ತಿದ್ರಿ ಸರ್? ನಾನು ಇಂಜಿನಿಯರ್ ಆಗ್ತಿದ್ದೆ. ನಮ್ಮ ಫಾದರ್ ನನ್ನ ಇಂಜಿನಿಯರ್ ಮಾಡಬೇಕು ಅಂತ. ಆಗ ಎಲ್ಲ ಗೊತ್ತಲ್ಲ ಸರ್, ಆ ಪೀರಿಯಡಲ್ಲಿ ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಅಂದ್ರೆ ದೊಡ್ಡ ಗ್ರೇಡ್ ಅಥವಾ ಈಗ ಮನೆ ಗಲ್ಲಿ ಮೂಲೆ 3 ಜನ 4 ಜನ ಇದ್ದಾರೆ. ಅಯ್ಯೋ, ಇನ್ನೂ ಜಾಸ್ತಿ ಇಂಜಿನಿಯರ್ಗಳು ಅಂದ್ರೆ ಒಂದ್ ಮನೇಲಿ 3 ಜನ ಇರ್ತಾರೆ. ಹಂಗಾಗ್ಬಿಟ್ಟಿದೆ. ಮುಂಚೆ ಇಂಜಿನಿಯರ್ ಓದಿದ್ದಾನೆ ಅಂದ್ರೆ ಇಂಜಿನಿಯರ್ ಓದನ್ ಕೊನೆ ಅವ್ನಿಗೆ ಹೆಣ್ಣು ಕೊಡ್ಬೋದು, ಈ ತರ ಎಲ್ಲ ಥಿಂಕ್ ಮಾಡೋದು. ಹಂಗಿತ್ತು. ಈಗ ಪ್ರೊಫೆಷನ್ಗಳು ಬೇರೆ ಇದಾವೆ. ನಾ ಇಂಜಿನಿಯರ್ ಮಾಡ್ಬೇಕು ನಮ್ಮ ತಂದೆಗೆ ಆಸೆ ಇತ್ತು. ನಾನು ಡೈರೆಕ್ಟರ್ ಆದಷ್ಟು. ಎಲ್ಲೋ ಒಂದ್ ಕಡೆ ತಂದೆ ತಾಯಿ ಅನ್ನೋಂಥದ್ದು ಬಿಕಾಸ್ ಮಕ್ಕಳ ಒಳಿತಿಗಾಗಿ ಯೋಚನೆ ಮಾಡ್ತಿರ್ತಾರೆ. ಹೌದೌದು. ಸೊ ಮಗ ಈ ತರ ಬೇಡದಿರ ಅವ್ರಿಗೆ ಇಷ್ಟ ಇಲ್ದಿರುವಂತಹ ಒಂದು ಫೀಲ್ಡ್ ಹೋಗ್ತಿದಾರೆ ಅಂತಂದಾಗ, ಸೊ ಅವಾಗ ಮೊದ್ಲೇ ಒಂಥರ ಸಿನಿಮಾ ರಂಗ ಅಂತಂದ್ರೆ ಚಿಕ್ಕದಾಗಿದ್ದಾಗ ಕಾಮನ್ ಆಗಿ ಈಗಲೂ ಕೂಡ ಸಿನಿಮಾ ರಂಗ ಅಂತಂದ್ರೆ ಸಿನಿಮಾ ರಂಗದವ್ರಿಗೆ ಹೆಣ್ಣು ಕೊಡಲ್ಲ ಅಂತ ಎಲ್ಲ ಇರ್ತದೆ. ಸೊ ಆಗಿನ ಕಾಲದಲ್ಲಿ ಏನಾದ್ರು ಆತರ ಏನಾದ್ರು ಮಾತುಕತೆ ಇರ್ತಿತ್ತ ಅಂತ? 100% ಇರ್ತದೆ. ಪ್ರತಿಯೊಂದು ಕಾಲಕ್ಕೂ ಇದ್ದೇ ಇರುತ್ತೆ ಸರ್. ಅಲ್ಲಿ ಯಾವ್ದೋ ನೋಡೋ ನೀವು ಟಿವಿಲಿ ನೋಡ್ತಿರಲ್ಲ ಸರ್, ಸಿನಿಮಾ ಹೀರೋಯಿನು, ಸಿನಿಮಾ ಡೈರೆಕ್ಟರ್, ಸಿನಿಮಾದವರು ಅಂತ ತೋರಿಸ್ತಾ ಇರ್ತಾರೆ. ಸಿನಿಮಾದಲ್ಲ ಎಲ್ಲಾ ಕಡೆನೂ ಇದಾರೆ. ಬಟ್ ಸಿನಿಮಾದವರು ಮಾತ್ರ ಬೇಗ ಕಾಣುತ್ತೆ ಕಣ್ಣಿಗೆ ಅಷ್ಟೇ. ಅಂದ್ರೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅದು ಅಷ್ಟೇ. ಪ್ರತಿಯೊಂದು ವಿಭಾಗದಲ್ಲೂ ಎಲ್ಲರೂ ಇರ್ತಾರೆ, ಎಲ್ಲ ಕಡೆನೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮತ್ತೆ ಸಿನಿಮಾದ ಮಾತ್ರ ಎದ್ದು ಕಾಣುತ್ತೆ ಅಷ್ಟೇ. ಅದು ಜನರ ಮನಸ್ಸಲ್ಲಿ ನಾಟ್ಬಿಡುತ್ತೆ. ಸಿನಿಮಾದವರೆಲ್ಲ ಒಬ್ರು ಮಾಡಿದ್ರೆ ಹಿಂಗೆ ಅಂತ. ಈಗ ರಾಜಕೀಯದವರು ಯಾರೋ ಮಾಡಿದ್ರೆ ಇವ್ರು ಹಿಂಗೆ, ಇನ್ಯಾರೋ ಮಾಡಿದ್ರೆ ಅವ್ರು ಹಂಗೆ, ಈ ತರ ಬಂದ್ಬಿಡುತ್ತೆ. ಅದು ಸಿನಿಮಾದಲ್ಲಿ ಜಾಸ್ತಿ ಕಾಣುತ್ತೆ ಅಷ್ಟೇ. ನಾನು ಸುಮಾರು ಜನ ಹೆಣ್ಣು ನೋಡಿದ್ದೀನಿ ಸರ್. ಸಿನಿಮಾದವನು ಸುಮಾರು ಜನ ಕೊಟ್ಟಿಲ್ಲ ನನಗೆ. ಎಷ್ಟು ನೋಡಿದ್ರಿ ಸರ್ ನೀವು? ಮೇ ಬಿ ಒಂದು 90 ನೋಡಿದ್ದೀನಿ ಸರ್. 90 ನೋಡಿದ್ದೀನಿ. ಯಾವ್ದು ನೋಡೋದೇ ಒಂದು ದೊಡ್ಡ ಹಿಂಸೆ ಸರ್. ಕಾರ್ ಮಾಡ್ಕೊಳ್ಳೋದು, ಊರೂರ್ ಮೇಲೆ ಹೋಗೋದು. ಆಮೇಲೆ ನಾವು ಹೋಗ್ತಿರೋ ಹುಡುಗಿ ನೋಡಕ್ ಹೋದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಿಂತಿರ್ತಾರೆ, ಕಿಟಕಿಲ್ ನೋಡ್ತಾ ಇರ್ತಾರೆ. ನಾವು ಮೊದ್ಲೇ ಸಂಕೋಚ, ಹೆಸಿಟೇಷನ್, ಮೈಯೆಲ್ಲ ಬೆವ್ರು ಬಿಡೋದು, ಎಲ್ಲ ಕೆಂಪಾಗ್ಬಿಡೋದು. ನಮ್ಗೆ ಕೊಡಲ್ಲ ಅಂದ್ರೆ ಯಾವ್ದೋ ಒಂದ್ ಆಗೋಣ ಅಂತಂದ್ಬಿಟ್ಟು ಟ್ರೈ ಮಾಡುವ. ಮನ್ಸಿಗೆ ಇಷ್ಟ ಇಲ್ಲ ಅಂತಂದ್ರು ಯಾವ್ದೋ ಒಂದ್ ಆಗೋಣ ಬಿಡು, ಇನ್ನೇನ್ ನಮ್ಮ ಅಪ್ಪ ಅಮ್ಮ ಆಸೆ ಪಡ್ತಾರೆ ಅಂತ ಅಂದ್ಬಿಟ್ಟು ಟ್ರೈ ಮಾಡುವ. ಅವರು ಒಪ್ತಿರ್ಲಿಲ್ಲ. ಕೆಲ್ಸದಲ್ಲಿ ಇರ್ಬೇಕು, ಸಿನಿಮಾದವರು ಕೊಡಲ್ಲ, ಗೌರ್ಮೆಂಟ್ ಕೆಲಸ ಇರಬೇಕು. ಈಗಲೂ ಅಂತಾರೆ. ಯಾಕಂದ್ರೆ ಪ್ರತಿಯೊಬ್ಬರು ತಂದೆ ತಾಯಿಗೆ ಹೆಣ್ಮಕ್ಳು ಕೊಡ್ಬೇಕಾರೆ ಸರ್, ನಾವಾದ್ರೂ ನಮ್ಮ ಮನೇಲಿ ಹೆಣ್ಮಕ್ಳು ಕೊಡ್ಬೇಕು ಅಂದ್ರೆ ಒಂದು ಸೇಫ್ಟಿ ನೋಡೇ ಕೊಡ್ತೀವಿ. ತಪ್ಪು ಅವ್ರದಲ್ಲ ಸರ್. ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯ ಹೆಣ್ಣೆತ್ತವ್ರಿಗೆ ಅದಿರುತ್ತೆ, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾನೆ, ಫ್ಯೂಚರ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು. ಯಾಕಂದ್ರೆ ಚೆನ್ನಾಗಿ ಸಾಕಿರ್ತಾರೆ, ಅದ ಯೋಚನೆ ಮಾಡ್ತಾರೆ. ಅವ್ರು ತಪ್ಪಿಲ್ಲ. ಬಟ್ ನಾನು ತುಂಬಾ ಒಳ್ಳೆಯವನು, ನಾನು ಶ್ರೀರಾಮಚಂದ್ರ ಅಂತ ಎಲ್ಲ ಬೋರ್ಡ್ ಹಾಕೊಂಡು ಓಡಾಡಕ್ ಆಗಲ್ಲ ಸರ್. ಹೌದು. ಏನೋ ಹಣೆ ಬರ ಆಮೇಲೆ ಋಣ ಬಂದ ಅಂತಾರಲ್ಲ, ನಮ್ಗೆ ಸಿಕ್ಬೇಕು ಅನ್ನೋದಿದ್ದಾಗ ಭಗವಂತ ಎಲ್ಲೋ ನಮ್ಗೆ ಕನೆಕ್ಟ್ ಆಗ್ತಾನೆ ಅಂತ. ನಾನು ಮೈಸೂರಲ್ಲೇ ಮದುವೆ ಆದ. ವೈಫ್ ಮೈಸೂರು, ಮಂಡ್ಯ, KR-ಪೇಟೆ ಕಡೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.